ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂತ ಆಲೋಚನೆ ನಾವು ಧ್ಯಾನಿಸೋಣ. ಹೇಜ್ಕೇಲನು 36ನೇ ಅಧ್ಯಾಯ 26ನೇ ವಾಕ್ಯ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಆಮೇನ್. ದೇವರ ಮಕ್ಕಳು, ಈ ಒಂದು ವಾಕ್ಯದಲ್ಲಿ ನಾವು 2 ಭಾಗವಾಗಿ ನಾವು ವಿಂಗಡಿಸ್ಕೊಳ್ಳೋಣ. ಒಂದು, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ನಮ್ಮಲ್ಲಿ ಹೊಸ ಮನಸ್ಸು ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅಥವಾ ನೂತನ ಸ್ವಭಾವ ನಮ್ಮಲ್ಲಿ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ನಮ್ಮನ್ನು ನಾವು ಇದನ್ನ ಪ್ರಶ್ನೆ ಮಾಡಿಕೊಳ್ಳೋಣ. ದೇವರ ಮಕ್ಕಳು ವೀಕ್ಷಿಸುವ ಪ್ರತಿಯೊಬ್ಬರು ಈ ಒಂದು ವಾಕ್ಯವನ್ನು ಸ್ವಲ್ಪ ಆಳವಾಗಿ ಚಿಂತೆ ಮಾಡಿ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವನು. ಯಾಕಾಗಿ ದೇವರು ಈ ವಾಕ್ಯ ಹೇಳ್ತಾ ಇದ್ರೆ, ಹಂಗಾರೆ ನಮ್ಮಲ್ಲಿ ಹೊಸ ಮನಸ್ಸು ಇದೆಯಾ? ನೂತನ ಸ್ವಭಾವ ನಮ್ಮಲ್ಲಿ ಇದೆಯಾ? ನಮ್ಮನ್ನ ನಾವು ಫಸ್ಟ್ ಪರಿಶೋಧನೆ ಮಾಡೋಣ. ಇರುವುದೇ ಆದ್ರೆ ಇದರ ಸ್ವಭಾವಗಳೇನು, ಇದರ ರೀತಿ ನಮ್ಮಲ್ಲಿ ನೂತನ ಸ್ವಭಾವಗಳು ಇಲ್ಲ ಅಂದ್ರೆ, ನೂತನ ಮನಸ್ಸು ನಮ್ಮಲ್ಲಿ ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಮೊದಲು ನಾವು ನಮ್ಮಲ್ಲಿ ಒಂದು ಪ್ರೀತಿ ಉಂಟಲ್ಲ, ನಾವು ಏನ್ ಮಾಡ್ತೀವಿ? ಸಭೆಗೆ ಹೋಗ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ಪಕ್ಕದಲ್ಲಿರೋರ್ನೇ ನಾವು ಪ್ರೀತಿ ಮಾಡಲ್ಲ. ನಮ್ಮಲ್ಲಿ ಹೋಗ ಪ್ರೀತಿನೇ ಇರೋದಿಲ್ಲ. ಅವಾಗ ಏನಾಗುತ್ತೆ? ಇನ್ನೊಬ್ರು ನೋಡ್ರೆ ಹೊಟ್ಟೆ ಉರಿ, ಇನ್ನೊಬ್ರು ನೋಡ್ರೆ ಕೋಪ, ದ್ವೇಷ. ಯಾರೋ ನಮ್ಗೆ ಪ್ರೀತಿನ ಮಾತಾಡ್ಸೋದು ಸಾಕು, ಸಡನ್ ಅವ್ರ ಮೇಲೆ ಕೋಪ ಎದ್ದು ಬರುತ್ತೆ. ನಾವೇನ್ ಮಾಡ್ತೀವಿ? ಈ ತರ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ, ಬ್ರದರ್ ಸಿಸ್ಟರ್ ಚೆನ್ನಾಗಿದೆಯಾ ಅಂತ. ಬಟ್ ಹಿಂದೆ ಅವ್ರು ಕಂಡ್ರೆ ಸುಮ್ಮನೆ ಕೋಪ ಎದ್ದು ಬರ್ತಾ ಇರುತ್ತೆ. ದೇವ್ರ ವಾಕ್ಯ ಹೇಳ್ತೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಾವ್ ಈ ರೀತಿಯ ವೈರಿಗಳನ್ನು ಸಹ ನಾವು ಪ್ರೀತಿ ಮಾಡ್ಬೇಕು ಅಂದ್ರೆ ಮೊದಲು ನಮ್ಗೆ ಹೊಸ ಮನಸ್ಸು, ನೂತನ ಸ್ವಭಾವ ನಮ್ಮಲ್ಲಿರ್ಬೇಕು. ಅದಕ್ಕಾಗಿ ದೇವ್ರು ಹೇಳ್ತಾ ಇದ್ದಾರೆ ಈ ಮುಂಜಾನೆ ವೇಳೆಯಲ್ಲಿ, ನಾನು ನಿಮ್ಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಈ ದಿನ ಯಾರಾದ್ರೂ ನೋಡಿ, ನಮ್ಗೆ ಒಬ್ರು ನೋಡೋ ಕೋಪ ಬರುತ್ತೆ, ಒಬ್ರು ನೋಡಿದ್ರೆ ದ್ವೇಷ ಬರುತ್ತೆ, ಅವ್ರು ನೋಡ್ರೆ ತಪ್ಪು, ಅವ್ರು ಮಾತಾಡಿದ್ರೆ ಕೋಪ ಬರುತ್ತೆ, ಅವ್ರು ನೋಡ್ರೆ ನನ್ಗೆ ಕೋಪ ಬರುತ್ತೆ ಅನ್ನೋದಾದ್ರೆ ನೀವು ಒಪ್ಪಿಸಿಕೊಡ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಗೆ ಹೊಸ ಮನಸ್ಸು ಕೊಟ್ಟು ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಆಮೇನ್. ನೂತನ ಸ್ವಭಾವ ನಿಮ್ಮಲ್ಲಿ ದೇವ್ರು ಕೊಡುವಾತನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡೋಣ. ನಿಮ್ಮ ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಈ ಒಂದು ಕಲ್ಲಾದ ಹೃದಯ ಅಂತಂದ್ರೆ, ಈ ಒಂದು ವಾಕ್ಯ ನಾವು ವಿವರಿಸಿ ನೋಡುವುದಾದ್ರೆ, ಕಲ್ಲಾದ ಹೃದಯ ಯಾಕೆ? ಕಲ್ಲಾದ ಹೃದಯ ಅಂದ್ರೆ ಹೆಂಗೆ, ಯಾವ ತರ ನಮ್ಮ ಹೃದಯ ಕಲ್ಲಾಗಿದೆ ಅಂತ ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ? ಹೆಂಗೆ ಅಂತಂದ್ರೆ, ನಾವು ದೇವರ ಸನ್ನಿಧಿಗೆ ಹೋಗಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತೀವಿ. ದೇವರ ಹತ್ರ ಪ್ರಾರ್ಥನೆ ಮಾಡಿ, ಕೆಲವ್ರು ಏನ್ ಮಾಡ್ತಾರೆ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕಣ್ಣೀರೇ ಬರಲ್ಲ. ಕೆಲವ್ರು ಹೇಳ್ತಾರೆ, ನಾನು ಕಣ್ಣೀರೇ ಬರಲ್ಲ, ಹುಟ್ಟಾಗಿದೆ ಕಣ್ಣೀರೇ ಇಲ್ಲ. ನಾವು ನೋಡ್ರೆ ಅವ್ರು ಯಾರು ಏನೇ ಅನ್ಲಿ, ಏನೇ ಮಾತಾಡಲಿ, ಕಣ್ಣೀರೇ ಬರಲ್ಲ, ನನ್ನ ಹೃದಯ ಕಲ್ಲಾಗಿರುತ್ತೆ ಅಂತ ಎಷ್ಟೋ ಜನ ಮಾತಾಡ್ತಾರೆ. ಈ ದಿನ ದೇವ್ರ ವಾಕ್ಯ ಆಗುತ್ತೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಇಲ್ಲ. ನಾವು ದೇವರ ಸನ್ನಿಧಿಗೆ ಹೋಗುವಾಗ ನಾವು ಒಂದು ಕಣ್ಣೀರಿಂದ ಪ್ರಾರ್ಥನೆ ಮಾಡುವ, ದುಃಖದಿಂದ ಪ್ರಾರ್ಥನೆ ಮಾಡಬೇಕು. ಅವಾಗ ನಿಮ್ಮ ಹೃದಯ ಒಂದು ಮೃದುವಾಗುತ್ತೆ. ಯಾಕಂದ್ರೆ ನಿನ್ನ ಹೃದಯ ಕಲ್ಲಾಗಿರುತ್ತೆ ಅಂತ ನಿನ್ನಲ್ಲಿ ಪ್ರೀತಿನೇ ಇರೋದಿಲ್ಲ. ನಿನ್ನ ಹೃದಯ ಕಲ್ಲಾಗಿದ್ರೆ ಏನಾಗುತ್ತೆ? ಈಗ ನಿನ್ನಲ್ಲೊಂದು ನಿನ್ನ ನೆರೆಯವ್ರನ್ನ ಪ್ರೀತಿಸೋ ದೇವ್ರ ವಾಕ್ಯದಲ್ಲ, ನಿನ್ನಲ್ಲೊಂದು ಪ್ರೀತಿನೇ ಬರಲ್ಲ. ಅವಾಗೇನಾಗುತ್ತೆ? ನೀನ್ ಬೇರೆಯವ್ರು ನೋಡೋ ಸಾಕು, ಅವಾಗೇನಾಗುತ್ತೆ? ಅವ್ರ ಪ್ರೀತಿ ಮಾಡಕ್ ನಿನ್ ಮನಸ್ಸೇ ಒಪ್ಪಲ್ಲ. ಅದಕ್ಕೆ ಒಪ್ಪಲ್ಲ ಅಂದ್ರೆ ನಾವು ಅನ್ಕೋಬೇಕು, ನಾನು ಹೃದಯ ಕಲ್ಲಾಗಿದೆ. ಇವತ್ತು ನಾವು ಒಬ್ಬರನ್ನ ಪ್ರೀತಿಯಿಂದ ಮನಪೂರ್ವಕವಾಗಿ ಮಾತಾಡ್ಸಕ್ಕಾಗ್ತಿಲ್ಲ, ಸುಮ್ಮನೆ ಮೇಲ್ ಮಾತಾಡ್ತೀವಿ. ಮನಪೂರ್ವಕ ಕುಟುಂಬದವರೇ ಆಗಿರ್ಬೋದು, ಕೆಲಸ ಸ್ಥಳದಲ್ಲೇ ಆಗ್ಬೋದು, ಸಭೆಯಲ್ಲೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನಾವು ಒಬ್ಬರನ್ನ ಮನಪೂರ್ವಕವಾಗಿ ಮಾತಾಡಕ್ಕಾಗ್ತಿಲ್ಲ ಅಂದ್ರೆ ನಮ್ಮ ಹೃದಯ ಕಲ್ಲಾಗಿದೆ. ದೇವ್ರ ವಾಕ್ಯ ಇರುತ್ತೆ, ಕಲ್ಲಾದ ಹೃದಯ ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವುದು. ಈ ರೀತಿ ಯಾರಾದ್ರೂ ಇರುವುದೇ ಆದ್ರೆ ಈ ಒಂದು ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳೇ ಒಪ್ಪಿಸಿಕೊಡುವಾಗ ನಿಮ್ಗೆ ಹೊಸ ಮನಸ್ಸು ಆತನ ಕೊಡುವತನಾಗಿದ್ದಾನೆ. ಹೊಸ ಮನಸ್ಸು ನಿಮ್ಗೆ ಕೊಟ್ಟು ನೂತನ ಸ್ವಭಾವ ಆತ ನಿಮ್ಗೆ ಕೊಡುವತನಾಗಿದ್ದಾನೆ. ಅದಕ್ಕಾಗಿ ನೀವು ಒಪ್ಪಿಸಿಕೊಡಿ, ನಿಮ್ಮ ಹೃದಯದಿಂದ ಆಳದಿಂದ ಒಪ್ಪಿಸಿಕೊಡುವಾಗ ಈ ಮುಂಜಾನೆ ವೇಳೆ ನಿಮ್ಮ ಜೀವಿತದಲ್ಲಿ ದೇವರು ಬಲವಾದ ಕಾರ್ಯ ಮಾಡ್ತಾರೆ. ನಾವು ಒಬ್ಬರು ನೋಡ್ರೆ ಮಾತಾಡ್ಸಕ್ಕಾಗಲ್ಲ, ಒಬ್ಬರು ನೋಡ್ರೆ ಕೋಪ ಬರುತ್ತೆ, ದ್ವೇಷ ಬರುತ್ತೆ, ನಾವು ಕುಟುಂಬದ ಸಮಾಧಾನದ ಇರೋಕ್ಕೆ ಆಗೋದಿಲ್ಲ ಅಂದ್ರೆ ನಮ್ಮ ಹೃದಯ, ನಮ್ಮ ಮನಸ್ಸು ಯಾವ ರೀತಿ ಇದೆ ಅಂತ ನಾವು ಇದನ್ನ ಪರಿಶೋಧನೆ ಮಾಡ್ತೀವಿ. ನೂತನ ಸ್ವಭಾವ ನಿಮ್ಮಲ್ಲಿಲ್ವಾ? ದೇವರು ಕೊಡಲು ಸಿದ್ಧವಾಗಿದ್ದಾರೆ. ನಾನು ನಿಮ್ಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಆಮೇನ್. ಅದೇ ಪ್ರಕಾರ ನಿಮ್ಮಲ್ಲಿ ಕಲ್ಲಾದ ಹೃದಯವನ್ನು, ಯಾರ ಹೃದಯ ಕಲ್ಲಾಗಿದೆ, ಯಾರು ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಕ್ಕಾಗ್ತಿಲ್ಲ, ಇದನ್ನ ಒಪ್ಪಿಸಿಕೊಡ್ರಿ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಆಮೇನ್. ಒಪ್ಪಿಸಿಕೊಡುವಾಗ ನಿನ್ನ ಹೃದಯ, ಕಲ್ಲಾದ ಹೃದಯ ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ದಯಪಾಲಿಸುವೆನು. ಹೌದು, ಈ ರೀತಿ ಇರುವಾಗ ದೇವರ ಕಾರ್ಯ ನಮ್ಮಲ್ಲಿ ನೆರವೇರುತ್ತೆ, ದೇವರ ವಾಗ್ದಾನ ನಮ್ಮಲ್ಲಿ ನೆರವೇರುತ್ತೆ, ದೇವರ ಪದ್ಧತಿಗಳು ನೆರವೇರುತ್ತೆ, ದೇವರ ಚಿತ್ತ ನೆರವೇರುತ್ತೆ. ಅದೇ ಪ್ರಕಾರ ಅದಕ್ಕಾಗಿ ಇದೆ ನಾವು ದೇವ್ರ ಹತ್ರ ಪ್ರಾರ್ಥಿಸೋಣ. ಈ ಮುಂಜಾನೆ ವೇಳೆ ನಾವು ಒಪ್ಪಿಸಿಕೊಡೋ, ದೇವರೇ ಯಾವ್ದು ರಾಜ್ಯ, ನಾನು ಕುಟುಂಬದಲ್ಲಿ ದಾಹದಿಂದ ಪ್ರಾರ್ಥನೆ ಮಾಡಕ್ಕಾಗ್ತಿಲ್ಲ, ದಾಹದಿಂದ ಒಬ್ಬರ ಪ್ರೀತಿನ ಮಾತಾಡಕ್ಕಾಗ್ತಿಲ್ಲ, ಯಾಕಂದ್ರೆ ನನ್ನ ಹೃದಯ ಕಲ್ಲಾಗಿದೆ. ಈ ದಿನ ನನ್ನ ಹೃದಯನ ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ.
ಒಪ್ಪಿಸಿಕೊಡಿ. ಒಪ್ಪಿಸಿಕೊಡುವ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ದೇವ್ರು ಬಲವಾದ ಕಾರ್ಯ ಮಾಡುವತನಾಗಿದ್ದಾನೆ. ಆಮೇನ್. ಹೌದು, ನಿಮ್ಗೆ ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ದೇವರು ನಿಮ್ಮಲ್ಲಿ ಹುಟ್ಟಿಸಲಿ. ಮಾತ್ರ ನಿಮ್ಮ ಹೃದಯ ಏನಾದ್ರು ಕಲ್ಲಾಗಿರುವುದೇ ಆದ್ರೆ ನೀವು ಈ ದಿನ ಒಪ್ಪಿಸಿಕೊಡುವಾಗ ಹೊಸ ಹೃದಯವನ್ನು ಕೊಟ್ಟು, ನೂತನ ಹೃದಯವನ್ನು ಕೊಟ್ಟು, ನೂತನ ಮನಸ್ಸನ್ನು ಕೊಟ್ಟು, ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಕೊಟ್ಟು ನಿಮ್ಮನ್ನ ದಯಪಾಲಿಸಿ ನಿಮ್ಮನ್ನ ಆಶೀರ್ವದಿಸಲು. ಆಮೇನ್. ಈ ಒಂದು ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.